ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಗೌಡಾಸ್ ಲೈಫ್ ಸ್ಟೈಲ್ ವ್ಲಾಗ್. ಸೊ ಇದು ಸ್ಯಾಟರ್ಡೇ ವ್ಲಾಗ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಸೊ ನಾನು ಚೆನ್ನಾಗಿದ್ದೀನಿ. ಸೊ ಸ್ಯಾಟರ್ಡೇ ಸ್ನಾನ ಮಾಡಿಕೊಂಡು ತಿಂಡಿ ಎಲ್ಲ ಮುಗಿಸಿ ಹಾಗೆ ಮಮ್ಮಿ ಹತ್ರ ಮಾತಾಡ್ಕೊಂಡು ಕೂತಿದ್ದೆ. ಸೊ ಏನಾದರೂ ಮಾಡೋಣ ಅನಿಸ್ತು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಭುವನ್ ಆಲ್ರೆಡಿ ಏನಾದರೂ ಜ್ಯೂಸ್ ಕುಡಿಬೇಕು ಅಂತ ಹೇಳ್ತಾ ಇದ್ದ. ಸೊ ಮನೇಲಿ ಮಾವಿನಕಾಯಿ ಇತ್ತು. ಸೊ ಮಾವಿನಕಾಯಲ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಸೊ ಇಲ್ಲಿ ನಾನು ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ ನೀವು ಯಾವುದಾದ್ರೂ ಹುಳಿ ಮಾವಿನಕಾಯಿ, ನನಗೆ ಸ್ವಲ್ಪ ಕಮ್ಮಿ ಇರಬೇಕು ಅನಿಸ್ತು. ಸೊ ಅದಕ್ಕೆ ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ ನೀವು ಹುಳಿ ಮಾವಿನಕಾಯಿ ತೊಗೋಬೋದು. ಸೊ ಇವತ್ತು ಮಾವಿನಕಾಯಿ ಬಳಸಿ ಒಂದು ಶರ್ಬತ್ ಮಾಡೋಣ ಅಂತ. ಸೊ ಇದನ್ನು ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೋಬೋದು. ಸೊ ಇದು ತೋತಾಪುರಿ ಮಾವಿನಕಾಯಿ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ. ಸೊ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಈ ಗುಂಡು ಮಾವಿನಕಾಯಿ ಬರುತ್ತಲ್ಲ ಅದು ತೊಗೋಬೋದು, ಅದು ಹುಳಿ ಜಾಸ್ತಿ ಇರುತ್ತೆ. ಸೊ ಇವಾಗ ಮಾವಿನಕಾಯಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಸೊ ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ. ಸೊ ಹೀಗೆ ಹಾಕ್ಕೋಬೋದು. ನಿಮಗೆ ಸಿಪ್ಪೆ ಉಗುರು ಏನಾದರೂ ಆಗುತ್ತೆ ಅಂತಿದ್ದರೆ ಸೊ ನೀವು ಸಿಪ್ಪೆ ತೆಗೆದು ಬೇಯಕ್ಕಿಡ್ಬೋದು. ಸೊ ನನಗೆ ಇದು ತೋತಾಪುರಿ ತೊಗೊಂಡಿರೋದ್ರಿಂದ ಹಂಗೇನು ಅನಿಸಲ್ಲ. ಸೊ ಅದಕ್ಕೆ ಒಂದು 2 ಲೋಟ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಡಿಸ್ಕೊತೀನಿ. ಸೊ ಇದನ್ನ ಸ್ಟೋರ್ ಮಾಡ್ಕೊಂಡು ನೀವು 2 ಮಂತ್ಸ್ ಇಟ್ಕೋಬೋದು. ಸೊ ಮಾವಿನಕಾಯಿ ಸೀಸನ್ ಆಗೋಗೋದ್ರೊಳಗಡೆ ನೀವು ಇದನ್ನ ಮಾಡಿಟ್ಕೋಬೋದು. ಸೊ ಇದನ್ನು ವಿಸಿಲ್ ಹಾಕ್ಬಿಟ್ಟು ಒಂದು 3 ವಿಸಿಲ್ ಸ್ಟವ್ ಹಂಚ್ಬಿಟ್ಟು ಒಂದು 3 ವಿಸಿಲ್ ಕೂಗಿಸ್ಕೊತೀನಿ. ಸೊ ಒಂದು 3 ವಿಸಿಲ್ ಬೇಯಿಸ್ಕೊಂಡಿದ್ದಾದಮೇಲೆ ಸೊ ನೋಡಿ ಮಾವಿನಕಾಯಿ ಹೀಗೆ ಬೆಂದಿರುತ್ತೆ. ಸೊ ಹೀಗೆ ಫೋರ್ಕಲ್ಲಿ ಚುಚ್ಚಿದ್ರೆ ನೀವು ಒಳಗಡೆ ಹೋಗಬೇಕು. ಸೊ ಆವಾಗ ಬೆಂದಿದೆ ಅಂತ ಅರ್ಥ. ಸೊ ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಸೊ ಸಿಪ್ಪೆನೆಲ್ಲ ತೆಕ್ಕೊಳ್ಳೋಣ. ಸೊ ನಮಗೆ ಇದು ಒಳಗಡೆ ಇರೋ ಪಲ್ಪ್ ಮಾತ್ರ ಬೇಕಾಗಿರೋದು. ಸೊ ನೋಡಿ ಹೀಗೆ ಸಿಪ್ಪೆ ತೆಗೆದ್ರೆ ಫುಲ್ ಬಂದ್ಬಿಡುತ್ತೆ. ಸೊ ಇದೆಲ್ಲ ತೆಗೆದು ನಮಗೇನು ಒಟ್ಟು ಅವಶ್ಯಕತೆ ಇಲ್ಲ. ಸೊ ಈಗ ಇದನ್ನು ಪಲ್ಪ್ ತೊಗೊಳ್ಳೋಣ. ಸೊ ಹೀಗೆ ಮಾಡಿದರೆ ಸಾಕು, ಬೆಂದಿರುತ್ತಲ್ವ ಬೇಗ ಬಂದುಬಿಡುತ್ತೆ. ಸೊ ಕ್ಲೀನಾಗಿ ಪಲ್ಪ್ ಮಾತ್ರ ತೊಗೊಂಡು ಅದು ಒಳಗಡೆ ಇರೋದು ಸೊ ಆ ಓಟೆನ ಬಿಸಾಡಿಬಿಡೋಣ. ಸೊ ನೋಡಿ ಎಷ್ಟು ಕ್ಲೀನಾಗಿ ಬರ್ತಾಯಿದೆ, ಎಷ್ಟು ಸಾಫ್ಟಾಗಿ ಆಗಿದೆ ಬೆಂದ ಮೇಲೆ. ಸೊ ಸ್ವಲ್ಪ ಜಾರ್ತಾ ಇತ್ತು, ಬೆಂದಿದೆ ಅಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಕೂಡ ಇತ್ತು. ಸೊ ಸ್ವಲ್ಪ ತೆಗಿಯೋಕ್ಕೆ ಕಷ್ಟ ಆಯಿತು. ಸೊ ನೋಡಿ ಹೀಗೆ ಎಲ್ಲ ತೆಗೆದು ಸೊ ಓಟೆನ ಮಾತ್ರ ಬಿಸಾಕೋಣ. ಸೊ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ಇದು ತುಂಬ ಈಸಿ ಫ್ರೆಂಡ್ಸ್, ಮಾಡಿಟ್ಕೋಬೋದು. ಸೊ ನೋಡಿ ಇಲ್ಲಿ ಬೇಯಿಸಿರೋ ಮಾವಿನಕಾಯಿ ಪಲ್ಪು ಆಮೇಲೆ ಇಲ್ಲಿ ನಾನು ಒಂದು 1/4 ಬೌಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಂತ ತಿಳ್ಕೊಳ್ಳಿ. 4 ಟೇಬಲ್ ಸ್ಪೂನ್ ಸಕ್ಕರೆ, ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು, ಇದು ಒಂದು ಫುಲ್ ದೊಡ್ಡ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಮತ್ತು ಇಲ್ಲೊಂದು ಚಿಕ್ಕ ಚಮಚ 1/4 ಚಮಚ ಆಗೋಷ್ಟು ರಾಕ್ ಸಾಲ್ಟು ಮತ್ತು ಚಾಟ್ ಮಸಾಲ. ಸೊ ನಿಮ್ಮ ಹತ್ರ ಇದು ಸಾಲ್ಟ್ ಇಲ್ಲ ಅಂದರೆ, ರೆಡ್ ಸಾಲ್ಟ್ ಇಲ್ಲ ಅಂದರೆ ನೀವು ನಾರ್ಮಲ್ ವೈಟ್ ಸಾಲ್ಟ್ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಒಂದು ಸ್ವಲ್ಪ ಪುದೀನ. ಸೊ ಇಷ್ಟೇ ಇದಕ್ಕೆ ಬೇಕಾಗಿರೋದು. ಸೊ ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಬೇಯಿಸಿಟ್ಕೊಂಡಿರೋ ಮಾವಿನಕಾಯಿ ಪಲ್ಪು ಮತ್ತು ಒಂದು 1/4 ಟೇಬಲ್ ಸ್ಪೂನ್ 1/4 ಬೌಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸೊ ನಿಮಗೆ ಸಕ್ಕರೆ ಜಾಸ್ತಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಮತ್ತು ಒಂದು 4 ಪುದೀನ ಸೊಪ್ಪು ಯೂಸ್ ಮಾಡಿದ್ದೀನಿ ಇಲ್ಲಿ. ಸೊ ಇದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋಬೋದು. ಸೊ ನಾನು ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಸೊ ನಿಮಗೆ ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನೋಡಿ ಹೀಗೆ ಬ್ಲೆಂಡ್ ಮಾಡಿಕೊಂಡು ಪ್ಯೂರಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ.
ಸೊ ಟ್ರಾನ್ಸ್ಫರ್ ಮಾಡಿದಾದಮೇಲೆ ಆಗಲೇ ತೋರಿಸಿದ್ನಲ್ವ, ಸಾಲ್ಟು 1/4 ಟೇಬಲ್ ಸ್ಪೂನ್ ಆಗೋಷ್ಟು, ಮತ್ತು ಚಾಟ್ ಮಸಾಲ 1 ಟೇಬಲ್ ಸ್ಪೂನ್ ಆಗೋಷ್ಟು, ಜೀರಿಗೆ ಪುಡಿ 1 ಫುಲ್ ಟೇಬಲ್ ಸ್ಪೂನ್ ಆಗೋಷ್ಟು, ಮತ್ತು ಇದಕ್ಕೆ ಪೆಪ್ಪರ್ ಪೌಡರ್ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸೊ ಹಾಗಿದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಎಲ್ಲಾದರೂ ಆಚೆ ಹೋಗಿ ಬಂದಿದ್ದಾದಮೇಲೆ ನಿಮ್ಗೆ ಜ್ಯೂಸ್ ಕುಡಿಬೇಕು ಅಂತ ಅನಿಸಿದ್ರೆ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬರೀ 1 ಗ್ಲಾಸ್ ನೀರು ಹಾಕ್ಕೊಳ್ಳೋದು, ಈ ಪೇಸ್ಟ್ ಹಾಕ್ಕೊಂಡು ಇನ್ಸ್ಟೆಂಟಾಗಿ ನಿಮಗೆ ಶರ್ಬತ್ ರೆಡಿ ಆಗಿರುತ್ತೆ. ಸೊ ನೋಡಿ, ಹೀಗೆ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೋಬೋದು ನೀವು. ಸೊ ನನಗೆ ಇದು 1 ಮಾವಿನ ಹಣ್ಣಿಗೆ ಸೊ ಇದ್ರ ತುಂಬ ಆಗಿತ್ತು. ಸೊ ಆಲ್ಮೋಸ್ಟ್ ಫುಲ್ ಆಗಿತ್ತು ಈ ಬಾಟ್ಲ್ ಫುಲ್ಲು. ಸೊ ಮಾವಿನಕಾಯಿ ಸೀಸನ್ ಆಗಿ ಮುಗ್ದಿದ್ದು ಆದಮೇಲೂ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ 1-2-3 ಮಂತ್ಸ್ ಯೂಸ್ ಮಾಡ್ಕೋಬೋದು ಫ್ರಿಜ್ಜಲ್ಲಿಟ್ಟು. ಸೊ ಅಂಗಡಿಯಿಂದ ಜ್ಯೂಸ್ ತೊಗೊಂಡು ಕುಡಿಯೋದಕ್ಕಿಂತ ಸೊ ಇದು ಹೆಲ್ತಿ. ಸೊ ನೋಡಿ, ನನಗೆ ಆಗಲೇ ಹೇಳಿದಾಗೆ 1 ಮಾವಿನಕಾಯಿಗೆ ಈ ಬಾಟ್ಲ್ ತುಂಬ ಆಗೋಷ್ಟು ಬಂದಿದೆ. ನೀವು ಇದನ್ನು ಹೀಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಸೊ ಇದು ರೆಡಿ ಆಯಿತು. ಸೊ ಇದು ಒಂದು ಏರ್ ಟೈಟ್ ಕಂಟೈನರಲ್ಲಿ ಫ್ರಿಜ್ಜಲ್ಲಿ 2 ಮಂತ್ಸ್ ಇಟ್ಕೋಬೋದು. ಸೊ ಬನ್ನಿ ಇವಾಗ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದರಲ್ಲಿ. ಸೊ ಸಿಂಪಲ್ ನಾನಿಲ್ಲಿ ಗಾರ್ನಿಷ್ ಮಾಡಿದ್ದೀನಿ ಸಾಲ್ಟ್ ಮತ್ತು ಚಿಲ್ಲಿ ಪೌಡರಲ್ಲಿ. ಸೊ ಇದಕ್ಕೆ 1 ಟೇಬಲ್ ಸ್ಪೂನ್, ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸೊ ನನಗೆ ತಿರ್ಗಾ ಕಮ್ಮಿ ಅನಿಸ್ತು, ಹಾಗೆ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದೊಂದು ಗ್ಲಾಸ್ಗೆ. ಸೊ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಮಾಡಿಟ್ಕೊಂಡಿರೋ ಮಾವಿನಕಾಯಿ ಇದಕ್ಕೆ ನಾನು ಕೋಲ್ಡ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ 1 ಗ್ಲಾಸ್ ಆಗೋಷ್ಟು ಕೋಲ್ಡ್ ವಾಟರ್. ಸೊ ಇವಾಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮ್ಮ ಶರ್ಬತ್ತು ರೆಡಿ ಆಯಿತು. ಸೊ ಗಾರ್ನಿಷ್ಗೆ ಒಂದು ಸ್ವಲ್ಪ ಪುದೀನ ಇಟ್ಟಿದ್ದೀನಿ. ಸೊ ಇದು ಹೆಲ್ತಿ ಅನಿಸುತ್ತೆ ನನ್ನ ಪ್ರಕಾರ. ಸೊ ನೀವೆಲ್ಲರೂ ಆಚೆ ಹೋಗಿ ಸುಸ್ತಾಗಿ ಬಂದಿದ್ರೆ ಸೊ ಇದಂತೂ ಒಂದು ಒಳ್ಳೆ ಎನರ್ಜಿ ಡ್ರಿಂಕ್, ನಿಮಗೆ ಎನರ್ಜಿ ಬೂಸ್ಟ್ ಮಾಡುತ್ತೆ. ಸೊ ಇದನ್ನೆಲ್ಲ ಗಾರ್ನಿಷ್ ಮಾಡಿ ನಾನು ಮಮ್ಮಿಗೆ, ಭುವನ್ಗೆ ಇಬ್ಬರಿಗೂ ಕೊಟ್ಟೆ. ಸೊ ಮಮ್ಮಿ ಟೇಸ್ಟ್ ಮಾಡಿ ಸೂಪರಾಗಿದೆ ಅಂದರು. ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಸೊ ಮಧ್ಯಾಹ್ನ ನಾವು ಸ್ಯಾಟರ್ಡೇ ಆಗಿರೋದ್ರಿಂದ ಪಪ್ಪಾಗೂ ರಜಾ, ಎಲ್ಲರೂ ಮನೇಲೇ ಇದ್ರಿ. ಸೊ ಅದಕ್ಕೆ ಒಂದು ಸ್ವೀಟ್ ಮಾಡೋಣ ಅಂತ ಮಮ್ಮಿ ಮಾಡ್ತಾಯಿದ್ದಾರೆ. ಇದು ಹಾಲು ಹೋಳಿಗೆ ಅಂತೀರಿ ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ. ಸೊ ಇದು ಕಾಯಿ ಪುಟಾಣಿ ಮತ್ತು ಗಸಗಸೆ ಹಾಕಿ ರುಬ್ಬಿ ಇದಕ್ಕೆ ಬೆಲ್ಲ ಹಾಕಿದ್ದಾರೆ. ಸೊ ಕರಗಕ್ಕೆ ಸೊ ಬೆಲ್ಲ ಎಲ್ಲ ಹಾಕಿ ಇದನ್ನು ಸ್ಟವ್ ಮೇಲೆ ಇಡ್ತೀವಿ ಕುದಿಯೋಕ್ಕೆ. ಸೊ ಕಾಯಿ ಹಾಲು. ಸೊ ಈ ಕಡೆ ಮಮ್ಮಿ ಬಜ್ಜಿಗೂ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಯೂಶ್ವಲಿ ಸ್ಯಾಟರ್ಡೇ ನಮ್ಮ ಮನೇಲಿ ಆಲ್ಮೋಸ್ಟ್ ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಸೊ ನಾವಿರೋದ್ರಿಂದ ಸ್ಪೆಷಲ್ ಇದ್ದೇ ಇರುತ್ತೆ. ಸೊ ಇದನ್ನು ಕಾಯಿ ಹಾಲನ್ನ ಇದುವಾಗ ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಸೊ ಈ ಕಡೆ ಕುದಿಯೋಕ್ಕೆ ಕಾಯಿ ಹಾಲು ಕುದೀಲಿ. ಸೊ ಈ ಕಡೆ ಟೊಮ್ಯಾಟೊ ಸಾರು ಕೂಡ ರೆಡಿ ಆಯಿತು. ನಮ್ಮ ಮನೇಲಿ ಸ್ಯಾಟರ್ಡೇ ಆದರೆ ಟೊಮ್ಯಾಟೊ ಸಾರು ಮಾಡೇ ಮಾಡ್ತಾರೆ. ಸೊ ಆವಾಗಲಿಂದ ನಾವು ಚಿಕ್ಕ ಹುಡುಗರಾಗಿಂದನೂ ಟೊಮ್ಯಾಟೊ ಸಾರು ಇದ್ದೇ ಇರುತ್ತೆ ಸ್ಯಾಟರ್ಡೇ. ಸೊ ನೆಕ್ಸ್ಟು ಕಾಯಿ ಹಾಲು ಕಾಯ್ತಾ ಇದೆಯಲ್ಲ, ಅದಕ್ಕೆ ಪೂರಿ ಇಟ್ಟು ಕಲಸಿಟ್ಟಿದ್ದೀವಿ. ಸೊ ಹಾಗೆ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಸೊ ನಿಮ್ಮ ಮನೆಯಲ್ಲೆಲ್ಲ ಈ ಸ್ವೀಟ್ನ ಏನಂತ ಕರೀತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಪೂರಿಗೆ ಹಿಟ್ಟು ಕಲಸಿಟ್ಟಿದ್ದೀವಿ. ಸೊ ಇದು ಒಂದು ಅರ್ಧ ಅವರ್ ಹಾಗೆ ನೆನೆಯಕ್ಕೆ ಬಿಡೋಣ. ಇನ್ನು ನೆಕ್ಸ್ಟ್ ವೀಕು ಭುವನ್ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ಸೊ ಅದಕ್ಕೆ ಮಮ್ಮಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ. ಇವಾಗ ಮಳೆಗಾಲ ಶುರುವಾಯಿತು. ಸೊ ಅದಕ್ಕೆ ಅವಲಕ್ಕಿಲಿ ಸ್ನ್ಯಾಕ್ಸ್ ಮಾಡೋಣ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡೋಕ್ಕೆ ಕೊಟ್ಟಿದ್ರು. ಸೊ ಡ್ರೈ ಫ್ರೂಟ್ಸ್ ಕಟ್ ಮಾಡ್ತಾಯಿದ್ದೆ.
ಸೊ ನನ್ನ ವಿಡಿಯೋದಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ತಿಳ್ಕೊಂಡಿದ್ದೀನಿ. ಸೊ ಯಾವುದಾದ್ರೂ ಒಂದು ಇನ್ಫಾರ್ಮೇಟಿವ್ ವರ್ಡಿಂಗ್ಸ್ ಹೇಳೋಣ ಅಂತ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಹಸಿವಿಲ್ಲದವರಿಗೆ ಒತ್ತಾಯದಿಂದ ಊಟ ಬಡಿಸಬೇಡ, ಹಸಿದು ಬಂದವರಿಗೆ ಊಟ ಇಲ್ಲ ಅಂತ ಹೇಳಬೇಡ, ಮನಸ್ಸಿನಿಂದ ಒಂದು ತುತ್ತು ಅನ್ನ ಕೊಡಿ. ಸೊ ಒಂದು ತುತ್ತು ನೀವು ಅನ್ನ ಕೊಟ್ಟರೆ ನಿಮಗೆ 1000 ಪುಣ್ಯ ಸಿಗುತ್ತೆ. ಸೊ ಯಾರೇ ಬರಲಿ ಫ್ರೆಂಡ್ಸ್, ಸೊ ಯಾರೇ ನಿಮ್ಗೆ ಆಗದಿದ್ದವರೇ ಬರಲಿ, ನಿಮ್ಗೆ ಆಗಿರೋರೇ ಬರಲಿ, ಊಟದಲ್ಲಿ ಮಾತ್ರ ಭೇದ ಭಾವ ಮಾಡಬೇಡಿ. ಸೊ ಊಟ ಬಡಿಸೋದ್ರಲ್ಲೂ ಭೇದ ಭಾವ ಮಾಡಬೇಡಿ. ಸೊ ಯಾರೇ ನಿಮ್ಮ ಶತ್ರುನೇ ಬರಲಿ, ನಿಮ್ಮ ಫ್ರೆಂಡ್ಸೇ ಬರಲಿ, ಸೊ ಊಟದಲ್ಲಿ ಮಾತ್ರ ಎಲ್ಲರಿಗೂ ಒಂದೇ ಥರ ಬಡಿಸಿ. ಸೊ ಹೇಗೆ ಅನಿಸ್ತು ಇವತ್ತು ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವತ್ತಿಂದ ನಾನು ಪ್ರತಿ ವಿಡಿಯೋದಲ್ಲೂ ಒಂದು 4 ಲೈನ್ಸ್ ಯಾವುದಾದ್ರೂ ಹೀಗೆ ಒಂದು 4 ಲೈನು ಹೇಳೋಣ ಅಂತ. ಸೊ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿ ಕಟ್ ಮಾಡಿಡ್ತಾ ಇದ್ದೀನಿ. ಸೊ ಅದು ಅವಲಕ್ಕಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರಲ್ವ, ಸೊ ಅದು ಇವಾಗ ಭುವನ್ ಸ್ಕೂಲ್ ಸ್ಟಾರ್ಟು, ಈವ್ನಿಂಗ್ ಸ್ನ್ಯಾಕ್ಸ್ಗಾಗುತ್ತೆ, ಮತ್ತು ಮಳೆ ಬರುತ್ತಲ್ವ ಈವ್ನಿಂಗ್ ಸ್ನ್ಯಾಕ್ಸ್ಗಾಗುತ್ತೆ ಅಂತ ಮಮ್ಮಿ ಮಾಡಿ ಕಳಿಸ್ತಾರೆ. ಸೊ ಅದಕ್ಕೆ ನಾನು ಇದೆಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೆ. ಸೊ ಹಾಗೆ ಮಮ್ಮಿ ಅಲ್ಲಿಂದ ಮಾತಾಡ್ತಾಯಿದ್ರು ಅಡುಗೆ ಮನೆಯಿಂದ. ಸೊ ನಾನು ಅದಕ್ಕೆ ರಿಪ್ಲೈ ಕೊಟ್ಕೊಂಡು ಆಚೆ ಕಡೆ ಮಳೆ ಬರೋ ಥರ ಇತ್ತು, ಹಾಗೆ ನೋಡಿಕೊಂಡು ಭುವನ್ ಏನೋ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದ, ಅದನ್ನೇ ನೋಡ್ತಾ ಇದ್ದೀನಿ ಏನು ರೆಡಿ ಮಾಡ್ಕೋತಾ ಇದ್ದಾನೇನೋ ಅಂತ. ಸೊ ನನ್ನನ್ನು ಕೇಳಿದ್ರೆ ನಾನು ಬೈತೀನಿ ಅಂದ್ಬಿಟ್ಟು ನಮ್ಮ ಮಮ್ಮಿನ ಕೇಳ್ತಾ ಇದ್ದಾನೆ ಎಲ್ಲಿ ಅಂತ. ಅವನ ಅದೇನೋ ಮಾಡ್ತಾನೆ, ತೋರಿಸ್ತೀನಿ ಬನ್ನಿ ಅದೇನು ಮಾಡ್ತಾನಂತ. ಸೊ ಇದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಮಮ್ಮಿ. ಇದೆಲ್ಲ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ ಹೇಗೆ ಮಾಡಿದ್ರು ಅಂತ. ಸೊ ಇಷ್ಟು ಇವಾಗ ರೆಡಿ ಮಾಡಿಟ್ಟಿದ್ದಾರೆ. ಇದಕ್ಕಿಂತ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಅಂತ ತಿಳ್ಕೊತೀನಿ. ಸೊ ಅದನ್ನು ಆಮೇಲೆ ತೋರಿಸ್ತೀನಿ. ಇವಾಗ ಭುವನ್ ಏನು ಮಾಡ್ತಾಯಿದ್ದಾನೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿ ಬಾಲ್ಕನೀಲಿ ಕೂತ್ಕೊಂಡು ಏನೋ ಮಾಡ್ತಾಯಿದ್ದ. ಸೊ ನಾನು ಹಾಗೆ ಕ್ಯಾಮ್ರಾ ಹಿಡ್ಕೊಂಡು ಹೋದೆ. ನೋಡಿ ಇಲ್ಲಿ ಈ ಮೌಲ್ಡ್ಸ್ ಇದೆಯಲ್ವ, ಈ ಮೌಲ್ಡ್ಸ್ಗೆ ಈ ಕಾಂಪೌಂಡ್ ಪೌಡರ್ ಥರ ಕೊಡ್ತಾರೆ. ಸೊ ಇದರಲ್ಲಿ ಈ ಥರ ಶೇಪ್ಸ್ ಕೊಡ್ತಾರೆ. ಸೊ ಈ ಥರ ಶೇಪ್ಸು ಅದನ್ನು ಕಲಿಸ್ಬಿಟ್ಟು ಆ ಮೌಲ್ಡ್ ಒಳಗಡೆ ಹಾಕ್ಬಿಟ್ಟು ಆರಕ್ಕೆ ಬಿಡ್ತಾನೆ. ಸೊ ಆರಕ್ಕೆ ಬಿಟ್ಟಿದ್ದಾದಮೇಲೆ ಸೊ ಅದೇ ಕೇಳ್ತದೆ, ಸುಮ್ಮನೆ ಗಲೀಜು ಮಾಡ್ತಾನೆ. ಸೊ ಅದಕ್ಕೆ ಹೇಳ್ತದೆ ಇವಾಗ ಏನಕ್ಕೆ ಕಲಿಸ್ದೆ ಅಂತ. ಸೊ ಮಳೆ ಬೇರೆ ಬರೋಂಗಿತ್ತು, ಅದು ತುಂಬ ಆರೋದು ತುಂಬ ಲೇಟ್ ತೊಗೊಳುತ್ತೆ, ಬಿಸಿಲಿರ್ಬೇಕು ಅದಕ್ಕೆ, ಆವಾಗಲೇ ಆರೋದು. ಸೊ ಈ ಮೌಲ್ಡು ಆರಿದಾದ್ಮೇಲೆ ಸೊ ನೋಡಿ ಫ್ರೆಂಡ್ಸ್, ಹೀಗೆ ಫ್ರಿಜ್ಜಲ್ಲಿ ಒಂದು ಸ್ಯಾಂಪಲ್ ಇಟ್ಟಿದ್ದಾನೆ. ಸೊ ಹೀಗೆ ತುಂಬ ಮಾಡಿದ್ದಾನವನು. ಸೊ ಹೀಗೆ ಆ ಮೌಲ್ಡೆಲ್ಲ ಅಲ್ಲಿ ಹಾಕಿ ಒಣಗಿದಾದ್ಮೇಲೆ ಇದಕ್ಕೊಂದು ಮ್ಯಾಗ್ನೆಟ್ ಹಾಕ್ಬಿಟ್ಟು ಸೊ ನೋಡಿ ಹೀಗೆ ಸ್ಟಿಕ್ ಮಾಡ್ಬೋದು ಅದನ್ನು ಫ್ರಿಡ್ಜ್ಗೆ. ಗೋಡೆ ಮೇಲೆ ಅಂಟ್ಸೋಕ್ಕಾಗಲ್ಲ, ಫ್ರಿಡ್ಜು ವಾಷಿಂಗ್ ಮಿಷಿನ್ ಅದ್ರ ಮೇಲೆ ಅಂಟ್ಸೋಕ್ಕಾಗುತ್ತೆ. ಸೊ ಅದಕ್ಕೆ ನಾನು ವಿಡಿಯೋದಲ್ಲಿ ಹಾಯ್ ಹೇಳ್ತೀನಿ, ತೋರಿಸು ಅಂತ ಹೇಳಿದ, ಅದಕ್ಕೆ ವಿಡಿಯೋದಲ್ಲಿ ಹಾಯ್ ಹೇಳಲಿ ಅಂತ ತೋರಿಸ್ದೆ. ಸೊ ಅದಾದಮೇಲೆ ಇಲ್ಲಿ ಪೂರಿ ಸುಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಪೂರಿ ಎಲ್ಲ ಆಗಿದೆ. ಸೊ ಇಲ್ಲಿ ಕಾಯಿ ಹಾಲು ಆಗಿದೆ. ಸೊ ಇವಾಗ ಈ ಪೂರಿ ಸುಟ್ಟಿದ್ದೀವಲ್ಲ ಅದನ್ನು ಕಾಯಿ ಹಾಲಿಗೆ ಹೀಗೆ ಅದ್ದಿ ಒಂದು ಸತಿ ಆ ಕಡೆ ಈ ಕಡೆ ವೈಸ್ ವರ್ಸ ಅದ್ದಿ ಸೊ ಇದನ್ನು ಪ್ಲೇಟ್ಗೆ ಹಾಕೋತೀವಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇದನ್ನು ಹಾಲು ಹೋಳಿಗೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ತಿಳಿಸಿ. ಸೊ ಭುವನ್ಗೆಲ್ಲ ಊಟ ಕೊಟ್ಟಿದ್ದು ಆದಮೇಲೆ ಸೊ ಇಲ್ಲಿ ಮಮ್ಮಿ ಅವಲಕ್ಕಿ ಮಿಕ್ಸ್ಚರ್ಗೆ ಹುರ್ಕೋತಾ ಇದ್ದಾರೆ. ಎಲ್ಲ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದಾರೆ. ಕಡಲೆ ಬೀಜ ಆವಾಗಲೇ ತೋರಿಸ್ನಲ್ಲ, ಕಡಲೆ ಬೀಜ ಪುಟಾಣಿ ಎಲ್ಲ ಕ್ಲೀನಾಗಿ ಎಣ್ಣೆಲಿ ಫ್ರೈ ಮಾಡ್ತಾರೆ ಹೀಗೆ.
ಸೊ ಇದು ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸಿಗೆ 1 ಕಪ್ ಕಾಫಿ ಜೊತೆ ಇದೊಂದು ಸ್ವಲ್ಪ ಇದ್ದರೆ ಸೂಪರಾಗಿರುತ್ತೆ ಮಳೆ ಬೀಳೋ ಟೈಮಲ್ಲಿ. ಸೊ ಆಚೆ ಹೋಗಿ ಯಾವುದೋ ಎಣ್ಣೆಲಿ ಕರೆದಿರೋ ಚಿಪ್ಸು ಮಿಕ್ಸ್ಚರ್ ತಿನ್ನೋ ಬದಲು ಇದು ಹೆಲ್ತಿ ಅನಿಸ್ತು. ಸೊ ಮಮ್ಮಿ ಯೂಶ್ವಲಿ ಮಾಡ್ತಾರೆ ಇದನ್ನು, ನನಗೆ ಮಮ್ಮಿಗೆ ಇಬ್ಬರಿಗೂ ಮಾಡ್ಕೋತೀವಿ. ಸೊ ಇದೆಲ್ಲ ಇವಾಗ ಎಣ್ಣೆಯಲ್ಲಿ ಹುರ್ಕೋಬೇಕು. ಕೊಬ್ಬರಿ, ಮೆಣಸಿನ್ಕಾಯಿ, ಡ್ರೈ ಫ್ರೂಟ್ಸು ಎಲ್ಲ. ಸೊ ಹೀಗೆ ಮಮ್ಮಿ ಒಂದೊಂದಾಗಿ ಹುರಿದು ಆ ಬಟ್ಲು ಅಲ್ಲೊಂದು ಬೌಲ್ ಇಟ್ಟಿದ್ದಾರಲ್ಲ ಅದಕ್ಕೆ ಸಪ್ರೇಟಾಗಿ ಹಾಕೋತಾರೆ. ಸೊ ಇದೆಲ್ಲ ಹುರಿದಿದ್ದಾಯ್ತು ಇವಾಗ. ಸೊ ಇಲ್ಲಿ ಆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ. ಸೊ ಇದು ನೀವು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವೀಟ್ ಖಾರ ಆಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಉಪ್ಪು, ಸಕ್ಕರೆ ಮತ್ತು ಹಚ್ಚ ಖಾರದ ಪುಡಿ ಯೂಸ್ ಮಾಡ್ತೀವಿ. ಸೊ ಇದನ್ನೆಲ್ಲ ಒಂದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀವಿ. ಸೊ ಉಪ್ಪು, ಖಾರ, ಅರಿಶಿನ ಹಾಕೋದು ಮರ್ತೋಗಿದ್ರು. ಸೊ ಆಮೇಲೆ ಅರಿಶಿನ ಹಾಕಿದ್ರು. ಸೊ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರ ಎಲ್ಲ ಹಿಡಿಬೇಕು. ಅವಲಕ್ಕಿಗೆ, ಕಡಲೆ ಬೀಜ, ದ್ರಾಕ್ಷಿ, ಗೋಡಂಬಿ ಅದಕ್ಕೆಲ್ಲ ಕ್ಲೀನಾಗಿ ಹಿಡಿಬೇಕು. ಸೊ ಅದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇನ್ನೇನು ಭುವನ್ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಬಂತು. 2 ಮಂತ್ಸ್ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ಇವಾಗ ಇನ್ನು ವರ್ಷ ಪೂರ್ತಿ ನಾವು ಭುವನ್ಗೆ ಹೇಳ್ಕೊಡು ಎಲ್ಲ ಕಮಿಟ್ಮೆಂಟ್ಸು, ಅದು ಮಾಡು ಇದು ಮಾಡು ಇನ್ನು ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಹೊತ್ತು ಹಾರಕ್ಕೆ ಇಡಬೇಕು. ಆಮೇಲೆ ಏರ್ಟೈಟ್ ಕಂಟೈನರಲ್ಲಿ ಮುಚ್ಚಿಡೋಣ. ಸೊ ಇವಾಗ ಹಾರಕ್ಕೆ ಬಿಟ್ಟಿದ್ದಾರೆ. ಸೊ ಆರಲಿ ಅದು. ಆಮೇಲೆ ಏರ್ಟೈಟ್ ಕಂಟೈನರಲ್ಲಿ ಮುಚ್ಚಿಟ್ರೆ ಸೊ ಒಂದು 2 ತಿಂಗಳು ನೀವು ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಸೊ ಇಲ್ಲಿ ನಮ್ಮನೇಲಿ ಇವತ್ತು ಹಾಲೋಳಿಗೆ, ಬಜ್ಜಿ, ಅನ್ನ, ಟೊಮ್ಯಾಟೊ ಸಾರು, ಮಜ್ಜಿಗೆ. ಸೊ ಈ ಹಾಲು ಒಬ್ಬಟ್ಟಿಗೆ, ಹಾಲು ಹೋಳಿಗೆಗೆ ಏನಂತ ನಿಮ್ಮ ಕಡೆ ತಿಳಿಸಿ. ಸೊ ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಈಸಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಮಾಡೋದು. ಸೊ ಊಟ ಇಟ್ಕೊಂಡೆ. ಸೊ ಫಸ್ಟ್ ತುತ್ತು ಯಾವತ್ತೂ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಕೊಡೋದು. ಸೊ ಫಸ್ಟ್ ತುತ್ತು ನಿಮಗೆ. ಸೊ ಫಸ್ಟ್ ತುತ್ತು ನಿಮಗೆ ತಿಂದ್ಬಿಟ್ಟು ದೇವ್ರ ನಮಸ್ಕಾರ ಮಾಡಿಬಿಟ್ಟು ಹಾಗೆ ತಿಂದು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡ್ದಿರಾನೇ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಾನು ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟೇ ನನಗೆ ಮೋಟಿವೇಶನ್. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.